ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ ವೀಕೆಂಡ್ ಅಲ್ವಾ, ಸ್ವಲ್ಪ ಹೊರಗಡೆ ಕೆಲಸ ಆಯಿತು ಅಂತ ಹೋಗ್ತಾ ಇದೀವಿ. ಚೈನಾದಲ್ಲಿ ಪಾರ್ಕ್ ಒಳಗಡೆನೂ ಕೂಡ, ರೋಡ್ ಸೈಡ್ ಪಾರ್ಕಲ್ಲೂ ಕೂಡ ಒಂದು ಪಬ್ಲಿಕ್ ಟಾಯ್ಲೆಟ್ ಅಳವಡಿಸಿದ್ದಾರೆ. ಫಸ್ಟು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ಒಂದು ಬುದ್ಧ ರೆಸ್ಟೋರೆಂಟ್, ಅಂದರೆ ಬುದ್ಧ ರೆಸ್ಟೋರೆಂಟ್ ಅಂತಂದರೆ ನಾವು ನಾಮಕರಣ ಮಾಡಿರೋದು ಬುದ್ಧ ರೆಸ್ಟೋರೆಂಟ್ ಅಂತ. ಒಂದು ವೆಜ್ ರೆಸ್ಟೋರೆಂಟ್ ಇದೆ, ಸೊ ಅಲ್ಲಿ ಊಟ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ, ಇಲ್ಲಿ ವೆಜ್ ರೆಸ್ಟೋರೆಂಟ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನಾನು ಹಿಂದೆ ಇಲ್ಲೊಂದು ಮಾಲ್ ಏನಿದೆಯೋ, ಸೊ ಈ ಮಾಲ್ ಒಳಗೆ ಗ್ರೌಂಡ್ ಫ್ಲೋರಲ್ಲಿ ರೆಸ್ಟೋರೆಂಟ್ ಇದೆ. ಇದೊಂದು ಮಾಲ್ದು ಸೈಡ್ ಗೇಟು ನೋಡಿ ಯಾವ ಥರ ಇದೆ ಮಾಲ್ ಅಂತ. ರೋಡ್ ಪಕ್ಕನೇ ಇಲ್ಲಿ ಮಾಲ್ ಇದೆ. ಕಾಂಪೌಂಡ್ ಎಲ್ಲ ಏನಿಲ್ಲ, ಇದೆ ಕಾಂಪೌಂಡ್, ಬ್ಯಾರಿಗೇಟ್ ಹಾಕಿದಾರಲ್ಲ, ಇದೆ ಕಾಂಪೌಂಡ್ ಮಾಲ್ದು. ನಾನು 2016ನೇ ಇಸ್ವಿಯಿಂದನೂ ಈ ಮಾಲ್ನ ನೋಡ್ತಾ ಇದ್ದೀನಿ. ಸೇಮ್ ಹಾಗೆ ಇದೆ, ಎಲ್ಲ ಶಾಪ್ಸ್ ಸುಮಾರು ಹಾಗೆ ಇದೆ. ಕೋವಿಡ್ ಟೈಮಲ್ಲಿ ಒಂದಷ್ಟು ಶಾಪ್ಸ್ ಚೇಂಜ್ ಆದವು. ಟೋಟಲ್ 4 ಫ್ಲೋರ್ ಇದೆ ಇದು. ಚೈನಾದಲ್ಲಿ ಇವಾಗ ಈ ಐಸ್ ಕ್ರೀಮ್ ತುಂಬ ಫೇಮಸ್ ಆಗಿಬಿಟ್ಟಿದೆ. ಡೈರಿ ಕ್ವೀನು ತುಂಬ ಡಿಫ್ರೆಂಟ್ ಫ್ಲೇವರ್ಸ್ ಎಲ್ಲ ಇದೆ. ಇವಾಗ ಬೇಸಿಗೆ ಅಲ್ವಾ. ಜಪಾನ್ದು ಒಂದು ಶಾಪ್ ಇದು. ಇಲ್ಲಿಂದ ಕೆಳಗೆ ಹೇಳ್ಕೊಂಡು ಎಸ್ಕಲೇಟ್ರಲ್ಲಿ ಬಂದ ತಕ್ಷಣ ನಮಗೆ ಈ ಕಡೆ ಕಾಣಿಸೋದೆ ಒಂದು ವೆಜ್ ರೆಸ್ಟೋರೆಂಟು. ನಾವು ಜಾಸ್ತಿ ಈಗ ರೆಸ್ಟೋರೆಂಟ್ ಅಂದರೆ ಚೈನಾದು ಯೂಶ್ವಲ್ ಆಗಿ ಜಾಸ್ತಿ ಇದಕ್ಕೆ ಬರ್ತಾ ಇರೋದು ಅಂತಲೇ ಹೇಳ್ಬೋದು. ಯಾಕೆಂದರೆ ವೆಜ್ ಆಪ್ಷನ್ ಎಲ್ಲ ಜಾಸ್ತಿ ವೆಜ್ಜೇ ಇರೋದು, ಏನು ನಾನ್ ವೆಜ್ಜೇ ಮಾಡಲ್ಲ ಇವರು, ವೆಜ್ಜೇ ಮಾಡೋದು. ಎಷ್ಟು ಕ್ರೌಡ್ ಇದೆ, ವೀಕೆಂಡ್ ಆಗಿರೋದ್ರೆ ತುಂಬ ಕ್ರೌಡ್ ಇದೆ. ಸರ್ ನಾವು ಟೇಬಲ್ ಇಟ್ಕೊಳ್ಳೋಣ ಬೇಗ ಬೇಕಾ. ಇಲ್ಲಿ ಎಂಟ್ರೆನ್ಸಲ್ಲಿ ದುಡ್ಡು ಕೊಟ್ಬಿಟ್ಟು ತಟ್ಟೆ ಎಲ್ಲ ಇಸ್ಕೊಂಬರ್ಬೇಕು, ಎಷ್ಟು ಜನ ಅಂತ ಹೇಳಿ ಪೇ ಮಾಡಿ. ನಾವಿಲ್ಲಿ ಆ್ಯಕ್ಚುಲಿ ಮೆಂಬರ್ಶಿಪ್ ಮಾಡಿಸಿದ್ವಿ, ಕಾರ್ಡು ಡಿಸ್ಕೌಂಟ್ ಆಗುತ್ತೆ ನಮಗೆ. ಈಗ ಟೇಬಲ್ ಖಾಲಿ ಇದೆ, ಬರೋಣ. ಚೈನಾದಲ್ಲಿ ಜಿರಳೆ, ಹಾವು, ಕಪ್ಪೆ ಇದೆಲ್ಲ ತಿಂತಾರೆ ಅಂತ ಹೇಳ್ತಾರೆ. ಬಟ್ ನೋಡಿ ವೀಕೆಂಡ್ಸಲ್ಲಿ ಎಷ್ಟು ಜನ ವೆಜಿಟೇರಿಯನ್ ಫುಡ್ನ ಪ್ರಿಫರ್ ಮಾಡ್ತಾರೆ ಅಂತ ನೋಡ್ಬೋದು. ಆ್ಯಕ್ಚುಲಿ ಇವತ್ತು ರಶ್ ಕಡಿಮೆ ಇದೆ, ಸಖತ್ ಕ್ರೌಡ್ ಇರುತ್ತೆ, ಟೇಬಲೇ ಸಿಗಲ್ಲ. ನಾವು ಯೂಶ್ವಲಾಗಿ ಭಾನುವಾರ ಬೆಳಗ್ಗೆ ಎಲ್ಲ ಬಂದಾಗೆಲ್ಲ, ಭಾನುವಾರ ಸಂಜೆ ಬಂದಾಗ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ವೀಕ್ ಡೇಸಲ್ಲಿ ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ. ಬಟ್ ಇವಾಗ ಶನಿವಾರ ಅಷ್ಟು ಜನ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಯೂಶ್ವಲಾಗಿ ಟೇಬಲೇ ಖಾಲಿ ಇರ್ತಿರ್ಲಿಲ್ಲ, ಇವಾಗ ಟೇಬಲ್ ಖಾಲಿ ಇದೆ. ನೋಡ್ಬೋದು ಕ್ಯೂವಲ್ಲಿ ಇದ್ದಾರೆ, ಎಲ್ಲ ಕ್ಯೂವಲ್ಲಿ ನಿಂತ್ಕೊಂಡು ತಟ್ಟೆ ಇಸ್ಕೊಂಡು ಬರಬೇಕು. ಎಂಟ್ರೆನ್ಸಲ್ಲಿ ಕ್ಯೂ ಇದೆ, ಶನಿವಾರ ರಶ್ ಇರುತ್ತೆ ಅಂತ ಹೇಳಿದೆ ನಾನು. ಸ್ವಲ್ಪ ಕಡಿಮೆನೇ ರಶ್ ಇದೆ. ಕ್ಯೂವಲ್ಲಿ ನಿಂತಿದ್ದಾರೆ ನೋಡಿ. ಇಲ್ಲಿ ಪೇ ಮಾಡಿಬಿಟ್ಟು ಮಾಡಿದ್ರೆ ತಟ್ಟೆ ಕೊಡ್ತಾರೆ. ಹೂಕೋಸು ಹಾಕೊಂಡೆ, ಇರುತ್ತೆ ಸ್ವೀಟ್ ಆಗಿ, ಅದು ಹಾಕೊಂಡಿದ್ದೀನಿ. ಇದು ತೋಪು, ಇದು ಸ್ವಲ್ಪ ಹಾಕೊಳ್ಳೋಣ. ಇದು ಕೆಂಪು ದಂಟು ಸೊಪ್ಪು ಬಣ್ಣ ಬಿಟ್ಕೊಳ್ಳುತ್ತೆ, ನೀರು ಬಿಟ್ಕೊಳ್ಳುತ್ತಲ್ಲ ಅದು. ಇದು ಆಲೂಗೆಡ್ಡೆ, ನಾನೊಂದು ಮಾಡಿದ್ದೆ ವಿಡಿಯೋನ ಯೂಟ್ಯೂಬಲ್ಲಿ, ಅದು ಹಾಕೊಳ್ಳೋಣ. ಸ್ವಲ್ಪ ದೋಸೆ ಹಾಕೊಂಡಿದ್ದೀನಿ. ಇದು ಖಾಲಿ ಆಗ್ತಿದೆ, ಮತ್ತೆ ವಾಪಸ್ ಹಾಕ್ತಾರೆ ಬೇಗ. ಇಲ್ಲಿ ಗೆಣಸು ಮತ್ತು ಬೇರು ಎಲ್ಲ ಇಟ್ಟಿದ್ದಾರೆ, ಕಡಲೆ ಬೀಜ, ಕುಂಬಳಕಾಯಿ, ಇದು ನೂಡಲ್ಸು, ಸಣ್ಣ ನೂಡಲ್ಸು, ಇದು ದಪ್ಪ ಇರೋ ನೂಡಲ್ಸು. ಫ್ರೈಡ್ ರೈಸ್ ಖಾಲಿಯಾಗಿದೆ. ಇನ್ನೊಂದು ಥರ ನೂಡಲ್ಸು. ಇಲ್ಲೆಲ್ಲ ಡೆಸರ್ಟ್ ಥರ ಇಟ್ಟಿರ್ತಾರೆ, ಸೌತೆಕಾಯಿ, ಮೂಲಂಗಿ, ಉಪ್ಪಿನಕಾಯಿ ಥರ. ಸಕ್ಕತ್ತಾಗಿರುತ್ತೆ. ಈ ಖಾರ ನನಗೆ ತುಂಬಾ ಇಷ್ಟ. ಇದು ತೋಫು, ಪನ್ನೀರ್ ಥರ ಲಂಚಲ್ಲಿ ಬೇಯಿಸಿ ಹಾಕ್ತಿದ್ದಾರೆ. ಇದು ಸೇಮ್ ದೋಸೆ ಥರನೇ ಇರುತ್ತೆ ನೋಡಿ, ಮಸಾಲೆ ದೋಸೆ ಥರ. ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇದೆಲ್ಲ ಗಂಜಿಗಳು, ಫುಲ್ ರೈಸ್ ಗಂಜಿ, ಕಾಳು ಗಂಜಿ. ಇದು ಒಂದು ಹಸಿರು ಕಾಳು ಗಂಜಿ, ಇದು ಒಂದು ಗಂಜಿ, ಇದು ತರಕಾರಿ ಗಂಜಿ. ಇದು ಅಷ್ಟೇ, ಏನೋ ಸೂಪ್ ಥರ ನೋಡಿ, ಎಲ್ಲ ಹೇಗಿದೆ ಅಂತ ಸೂಪ್ಗಳಿದೆಲ್ಲ. ಆಲೂಗೆಡ್ಡೆಗಳು, ಇದೇನೋ ಕುಂಬಳಕಾಯಿ ಥರ ಇದೆ. ಇದು ಒಂಥರ ಬ್ರೆಡ್ ಥರ, ಚೈನೀಸ್ ಬ್ರೆಡ್ಡು. ಇದು ಬೌಸು, ಇದಿಷ್ಟ ನನಗೆ ಇದು ಹಾಕೋತೀನಿ. ಒಂದು ಬೌಸ್ ಹಾಕ್ಕೊಂಡಿದ್ದೀನಿ. ಇಲ್ಲೆಲ್ಲ ಸೀಸ್ನಿಂಗ್ಸ್ ಇದೆ, ಬೇಕು ಅಂದರೆ ಹಾಂ. ಇವತ್ತಿನ ಫುಡ್ ಪ್ಲೇಟ್ ಇದು ಕ್ರಿಸ್ಪಿ ಆಗಿರುತ್ತೆ. ಇದು ಮಶ್ರೂಮ್. ಇದು ಶನಿವಾರ ಆಗಿರೋದ್ರಿಂದ ಸುಮಾರು ಐಟಮ್ ಖಾಲಿ ಆಗೋಗಿದೆ. ಖಾಲಿ ಆಗೋದಾಗಿದೆ, ಅದನ್ನು ಮತ್ತೆ ವಾಪಸ್ಸು ಮಾಡಿ ತೊಗೊಬಂದು ಇಡ್ತಾರೆ. ನನಗೆ ಆ್ಯಕ್ಚುಲಿ ಇದು ಮಶ್ರೂಮ್ದು ಸಖತ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ತುಂಬ ಕ್ರಿಸ್ಪಿಯಾಗಿ ಮಾಡಿರ್ತಾರೆ, ಚೆನ್ನಾಗಿರುತ್ತೆ. ಬ್ಲೌಸು ನಾನು ಖಾರ ತೋರಿಸಿದ್ನಲ್ಲ, ಅದನ್ನು ಹಚ್ಕೊಂಡು ತಿಂತೀನಿ. ನಮ್ಮ
ಪಾಪು ಪಿಜ್ಜಾ ತಿಂತಾ ಇದ್ದಾನೆ. ಪಿಜ್ಜಾನೂ ಸಿಗುತ್ತೆ ಇಲ್ಲಿ, ಬಿಸ್ಕೆಟು, ಕೇಕು, ಪಿಜ್ಜಾ. ಟೋಫು ಇದು ಬಿಸಿ ಬಿಸಿ ಇದೆ, ಚೆನ್ನಾಗಿರುತ್ತೆ. ನಾನು ಇದರ ಖಾರಕ್ಕೆ ಡಿಪ್ ಮಾಡ್ಕೊಂಡು ತಿಂತೀನಿ ಜಾಸ್ತಿ. ಇದು ಡಂಪ್ಲಿಂಗ್ಸ್ ಅಂತ, ಒಳಗಡೆ ಸೊಪ್ಪು ಹಾಕಿರ್ತಾರೆ, ಕೆಲವು ಸಲ ಮಶ್ರೂಮ್ ಹಾಕಿರ್ತಾರೆ ಸೊಪ್ಪು ಜೊತೆಗೆ. ವೆಜ್ ಡಂಪ್ಲಿಂಗ್ಸು ತುಂಬ ಚೆನ್ನಾಗಿರುತ್ತೆ. ನಾನು ಯೂಶ್ವಲಾಗಿ ರೆಸ್ಟೋರೆಂಟಿಗೆ ಬರೋದೇ ಈ ಡಂಪ್ಲಿಂಗ್ಸ್ ತಿನ್ನೋಕ್ಕೆ. ತುಂಬ ಬಿಸಿ ಇದೆ ಡಂಪ್ಲಿಂಗ್ಸ್, ಇದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಖಾರ ಹಾಕಿರಲ್ಲ, ಉಪ್ಪು ಹಾಕಿರ್ತಾರೆ. ನಾನು ಅದಕ್ಕೆ ಸ್ವಲ್ಪ ಖಾರನ ಮೇಲ್ಗಡೆ ಹಾಕೋತೀನಿ. ಇಲ್ಲೊಂದು ಗೋಲಿ ಆಟ ಸಾಮಾನು ಡಬ್ಬಿ ಇದೆ, ಮಕ್ಕಳು ಆಟ ಸಾಮಾನು ಸೆಕ್ಷನಲ್ಲಿ. ನನಗಿದು ಆಡೋಕ್ಕೆ ಬರಲ್ಲ. ನಾವು ಚಿಕ್ಕವರಾಗಕ್ಕೆ ಸಿಕ್ಕಿತ್ತಲ್ಲ, ಸೊ ಅದೇ ಥರ ಗೋಲಿ ಆಟ ಅಂದ್ಕೊಂಡಿದ್ದೆ. ಬಟ್ ಇದು ಮ್ಯಾಗ್ನೆಟಲ್ಲಿ ಆಡೋದು ಒಂಥರ ಡಿಫ್ರೆಂಟಾಗೇ ಇದೆ ಇದು ಆಟ. ಹಿಡ್ಕೋ, ಅದೆಲ್ಲ ಗೇಮ್ಸ್ ಕಣಪ್ಪ. ಪಪ್ಪ ಅಮ್ಮ ಚಿಕ್ಕವರಾಗಿರುವಾಗ ಆಟ ಆಡ್ತಿದ್ರು ಅದನ್ನು. ನಿನ್ಗೆ ಹೇಳ್ಕೊಡ್ತದೆ ಪಪ್ಪ ಆಡೋದು ಹೇಗೆ ಅಂತ. ಓಕೆ. ಇನ್ನು ಇದೇ ಶಾಪಲ್ಲಿ ನಾನೊಂದಷ್ಟು ಡ್ರೆಸ್ನ ನೋಡಿದೆ, ಫ್ರಾಕ್ ಅಂದರೆ ಗೌನ್ಗಳು. ಎಷ್ಟು ಚೆನ್ನಾಗಿತ್ತಂದರೆ, ಇವಾಗ ಸಮ್ಮರ್ ಅಲ್ವಾ, ತುಂಬ ಕ್ಯೂಟಾಗಿರೋ ಡ್ರೆಸ್ಗಳಿತ್ತು ಇಲ್ಲಿ. ಚೈನಾದಲ್ಲಿ ಸಮ್ಮರ್ಗೆ ತುಂಬ ಜನ ಗೌನ್ ಮತ್ತು ಫ್ರಾಕ್ಸ್ನ ಪ್ರಿಫರ್ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಒಂದಕ್ಕಿಂತ ಒಂದು ಬಟ್ಟೆ ಚೆನ್ನಾಗಿತ್ತು. ಆಮೇಲೆ ಚೈನಾದಲ್ಲಿ ಯೂಶಲ್ ಆಗಿ ಏನಂತಂದರೆ ತುಂಬ ಡಾರ್ಕ್ ಕಲರ್ಸ್ ಬಟ್ಟೆಗಳನ್ನ ಹಾಕೋತ್ಕೊಂಡು ಕಡಿಮೆ ನೋಡ್ಬೋದು ನೀವು. ಬ್ಲ್ಯಾಕ್ ಒಂದೇ ಇದೆ, ತುಂಬ ಜಾಸ್ತಿ ಲೈಟ್ ಕಲರ್ಸ್ನ ಇಲ್ಲಿ ಪ್ರಿಫರ್ ಮಾಡ್ತಾರೆ. ಯೂಶಲ್ ಆಗಿ ಜಾಸ್ತಿ ಇವರು ಪಿಂಕ್ ಕಲರ್ ಇರ್ಬೋದು, ಲೈಟ್ ಪಿಂಕ್ ಅಥವಾ ವೈಟ್ ಕಲರ್, ಲೈಟ್ ಗ್ರೇ ಕಲರ್, ಪೀಚ್ ಕಲರ್, ಗ್ರೀನ್ ಕಲರ್, ಲೈಟ್ ಯೆಲ್ಲೋ ಕಲರ್, ಈ ಥರ ಒಂದಷ್ಟು ಡ್ರೆಸ್ನ ಪ್ರಿಫರ್ ಮಾಡ್ತಾರೆ. ವಿಂಟರಿಂದ ಸ್ಪ್ರಿಂಗಿಗೆ, ಸ್ಪ್ರಿಂಗಿಂದ ಡೈರೆಕ್ಟ್ ಸಮ್ಮರ್ಗೆ ಎಷ್ಟು ಬೇಗ ಚೇಂಜ್ ಆಗಿಬಿಡುತ್ತೋ ಅಷ್ಟೇ ಬೇಗ ಅಂಗಡಿಗಳಲ್ಲಿ ಕಲೆಕ್ಷನ್ಸ್ ಕೂಡ ಬೇಗ ತೆಗೆದುಬಿಡ್ತಾರೆ. ಸೊ ಸಮ್ಮರ್ ಬರ್ತಿರೋದ್ರಿಂದ ಎಷ್ಟು ವೆರೈಟಿ ಫ್ರಾಕ್ಸ್ ಇಟ್ಟಿದ್ದಾರೆ ಅಂತ ನೋಡ್ಬೋದು. ಈ ಫ್ರಾಕ್ ಅಂತೂ ಸಕ್ಕತ್ತಾಗಿತ್ತು, ಗ್ರೀನ್ ಕಲರು. ನಾವಿರೋ ಸಿಟಿಲಂತೂ ಜುಲೈ ಮತ್ತು ಆಗಸ್ಟಲ್ಲಿ ಸಖತ್ ಸೆಕೆ ಇರುತ್ತೆ, 47-48 ಇರುತ್ತೆ. ಬಟ್ ಫೀಲ್ಸ್ ಲೈಕ್ ಬಂದು 51-52 ಇರುತ್ತೆ. ಆ ಟೈಮಲ್ಲಿ ಜಾಸ್ತಿ ಎಲ್ಲರೂ ಪ್ರಿಫರ್ ಮಾಡೋದೇ ಈ ಥರ ಫ್ರಾಕು, ಯಾಕೆಂದರೆ ಸಖತ್ ಸೆಕೆ ಇರುತ್ತೆ, ಪ್ಯಾಂಟ್ ಎಲ್ಲ ಹಾಕೋಕ್ಕೆ ಆಗೋದಿಲ್ಲ. ನೆಕ್ಸ್ಟು ಇದಾದಮೇಲೆ ನಮಗೆ ತುಂಬ ಕ್ಲೋಸ್ ಆಗಿದ್ದಂಥ ಒಬ್ಬರು ಭಾರತೀಯರು ಅವ್ರ ಮನೆಗೆ ಇನ್ವೈಟ್ ಮಾಡಿದರು. ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಆನ್ ದ ವೇ ನಾನು ಸ್ವಲ್ಪ ಚೈನಾ ರಸ್ತೆಗಳ ಬಗ್ಗೆ ಒಂಚೂರು ವಿಡಿಯೋ ಮಾಡಿಕೊಂಡೆ, ಹಾಗೆಯೇ ಇಲ್ಲಿಗೆ ಯೂಟ್ಯೂಬ್ಗೆ ಹಾಕೋಣ ಅಂತ. ನಿಮ್ಗೆ ಯಾರಿಗಾದ್ರೂ ಚೈನಾ ರಸ್ತೆಗಳ ಬಗ್ಗೆ ಅಥವಾ ಚೈನಾದ ಒಂದಷ್ಟು ಸೌಕರ್ಯಗಳೇನೇನಿದೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಚೈನಾದಲ್ಲಿ ಯೂಶಲ್ ಆಗಿ ಎಷ್ಟು ಪಾರ್ಕ್ ಇರುತ್ತೆ ಅಂದರೆ ಸಖತ್ ಪಾರ್ಕ್ ಇರುತ್ತೆ. ಒಂದು ಏರಿಯಾದಲ್ಲಿ ಎಷ್ಟು ಪಾರ್ಕ್ ಇರುತ್ತೆ ಅಂತಲೇ ಹೇಳೋಕ್ಕಾಗೋದಿಲ್ಲ. ನಾವಿವಾಗ ಸಿಗ್ನಲಲ್ಲಿ ನಿಂತಿದ್ದೀವಿ, ನೋಡ್ಬೋದು ಮಧ್ಯದಲ್ಲಿ ಬ್ಯಾರಿಗೇಟ್ ಹಾಕಿದ್ದಾರೆ. ಏನಕ್ಕೆ ಅಂತಂದರೆ ಯಾರು ಸಿಗ್ನಲ್ ಜಂಪ್ ಮಾಡಿಬಿಡ್ತಾರೆ ಅನ್ನೋ ರೀಸನ್ಗೋಸ್ಕರ. ಇನ್ ಕೇಸ್ ಸಿಗ್ನಲ್ ಬಿಟ್ಟರು ಸೈಡಿಂದ ನಿಧಾನಕ್ಕೆ ಹೋಗಲಿ ಅನ್ನೋ ಉದ್ದೇಶಕ್ಕೆ ಈ ಥರ ಬ್ಯಾರಿಗೇಟ್ ಹಾಕಿದ್ದಾರೆ. ಬೈಕ್ಸ್ ಅವರ ಆಕ್ಸಿಡೆಂಟ್ನ ಕಡಿಮೆ ಮಾಡೋದಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ಚೈನಾದಲ್ಲಿ ಸುತ್ತಮುತ್ತ ಅವ್ರ ಮನೆ ಹತ್ರನೇ ಓಡಾಡೋದಕ್ಕೆ ಅಂತಲೇ ಪರ್ಪಸ್ಫುಲಿ ಈ ಥರ ಬೈಕ್ನ ಯೂಸ್ ಮಾಡ್ತಾರೆ. ಸಂಜೆ ಇವಾಗ ನಮ್ಮ ಪಾಪನ ಒಂದು ರೌಂಡ್ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಆಟ ಆಡ್ಸೋಕ್ಕೆ. ವಿಷಯ ಏನಂತಂದರೆ ಇಲ್ಲಿ ಸಂಜೆ ಆಲ್ಮೋಸ್ಟ್ 5:30 6:30 ಒಳಗೆ ಸುಮಾರು ಒಂದು 70-80% ಊಟ ಮುಗಿಸ್ಬಿಟ್ಟಿರ್ತಾರೆ. ನೈಟ್ದು ಡಿನ್ನರ್ ಆಗೋಗಿರುತ್ತೆ. ಸೊ ಈ ಟೈಮಲ್ಲಿ ವಾಕಿಂಗು, ಜಾಗಿಂಗು, ಎಕ್ಸಸೈಸ್ ಅಂತ ಎಲ್ಲ 1 ಅವರ್ ಮಾಡಿಬಿಟ್ಟು ಮನೆಗೆ ಸೇರ್ಕೋತಾರೆ. ನಾನು ಹೇಳಿದ್ನಲ್ಲ ನೋಡಿ, ಈಗೆಲ್ಲ ಊಟ ಮುಗಿಸಿ ವಾಕಿಂಗ್ ಎಕ್ಸಸೈಸ್ ಎಲ್ಲ ಮಾಡ್ತಿರ್ತಾರೆ. ಹಿಂದೆ ಬಾ ಸನ್ಮಯ್, ವಾಕಿಂಗ್ ಎಕ್ಸಸೈಸ್ ಎಲ್ಲ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಯಂಗ್ಸ್ಟರ್ಸ್ ಅಂತ ಅಲ್ಲ, ಹಿರಿಯ ನಾಗರಿಕರು ಏನಿರ್ತಾರೆ ಚೈನಾದಲ್ಲಿ ಅವರು ಕೂಡ ನೋಡ್ಬೋದು ನೀವು, ಒಬ್ಬರಿಂದ ಒಬ್ಬರು ಯಾವ ಥರ ಬರ್ತಿದ್ದಾರೆ ಅಂತ ಅಲ್ಲಿ. ಸೊ ಎಲ್ಲ ಆಲ್ಮೋಸ್ಟ್ ವಾಕ್ ಮಾಡ್ತಾ ಇರ್ತಾರೆ. ಚೈನಾದಲ್ಲಿ ಅವರು ಹೆಲ್ತ್ಗೆ ಮತ್ತು ಅವ್ರ ಫಿಟ್ನೆಸ್ಗೆ ತುಂಬಾ ಟೈಮ್ ಕೊಡ್ತಾರೆ ಮತ್ತು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ವೀಕೆಂಡ್ನ ಒಂದು ಚಿಕ್ಕ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಅಪ್ಕಮಿಂಗ್ ವೀಡಿಯೋಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.